ಸೆಪ್ಟೆಂಬರ್ 5ರಂದು ನಡೆಯಲಿರುವ ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಮುಳಬಾಗಿಲು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಶಿಕ್ಷಕರ ನಡುವಿನ ಭಿನ್ನಾಭಿಪ್ರಾಯ ಹಾಗೂ ಗುಂಪುಗಾರಿಕೆ ಕುರಿತು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇನ್ನು ಸಭೆಯಲ್ಲಿ ಮಾತನಾಡಿದ ಶಾಸಕರು, ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ದಬ್ಬಾಳಿಕೆ, ವೈಮನಸ್ಸು ಹಾಗೂ ದ್ವೇಷ ಇರಬಹುದು. ಆದರೆ ಶಿಕ್ಷಕರಲ್ಲಿ ಇಂಥ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವಿರಬಾರದು. ಮಕ್ಕಳ ಭವಿಷ್ಯವನ್ನ ರೂಪಿಸುವ ಮಹತ್ತರ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಮುಳಬಾಗಿಲು ತಾಲೂಕಿನಲ್ಲಿ ಶಿಕ್ಷಕರ ನಡುವಿನ ವೈಮನಸ್ಸು 2 ಗುಂಪುಗಳಾಗಿ ವಿಭಜನೆಯಾಗಿದ್ದು, ಇದರಿಂದ ಮಕ್ಕಳ ಶಿಕ್ಷಣದ ಮೇಲೂ ಪರಿಣಾಮ ಬೀರುವಂತಾಗಿದೆ ಅಂತ ಅವರು ಇದೇ ಸಂದರ್ಭದಲ್ಲಿ ಆತಂಕವನ್ನ ವ್ಯಕ್ತಪಡಿಸಿದರು. ತಮ್ಮನ್ನ ಶಾಸಕನಾಗಿ ಗೌರವಿಸದೇ ಇರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಸಭೆಗೆ ಶಿಕ್ಷಕರ ಸಂಘದಿಂದ ಆಯ್ಕೆಯಾದವರೇ ಹಾಜರಾಗದೇ ಇರುವುದು ಬೇಸರದ ಸಂಗತಿ ಅಂದರು. ಶಿಕ್ಷಕರ ನಡುವೆ ಪರಸ್ಪರ ವೈಮನಸ್ಸಿನ ವಾತಾವರಣ ಸೃಷ್ಟಿಯಾಗುವುದು ಸರಿಯಲ್ಲ. ಮೊದಲು ತಮ್ಮ ವರ್ತನೆಯನ್ನ ಸರಿಪಡಿಸಿಕೊಳ್ಬೇಕು ಅಂತ ಖಾರವಾಗಿ ಹೇಳಿದರು. ಶಿಕ್ಷಕರಿಗೆ ಅಗತ್ಯ ಇರೋ ಸಹಾಯ ಮತ್ತು ಸಹಕಾರವನ್ನ ತಮ್ಮಿಂದ ನೀಡಲಾಗುವುದು. ಆದರೆ ಈ ಬಾರಿಯ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ತಾವು ಶಾಸಕರಾಗಿ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹಾಜರಾಗುವುದಾಗಿ ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದರು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. ಅದು ಜಗನ್ನಾಥ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ವಿವಿಧ ಸಂಘಗಳ ಅಧ್ಯಕ್ಷಗಳು, ಇವತ್ತು ಶಿಕ್ಷಕರ ದಿನಾಚರಣೆಯ ಪೂರ್ವಭಾವಿ ಸಭೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಆಡಳಿತ ವರ್ಗದವರು, ಬೆಳಗ್ಗೆಯಿಂದ ಸುದೀರ್ಘವಾಗಿ 10:30 ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ತಾ ಇದ್ವಿ. ಸೆಪ್ಟೆಂಬರ್ 4ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಸೆಪ್ಟೆಂಬರ್ 5ನೇ ತಾರೀಕು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿ ಹಾಗೂ ನಮ್ಮ ಈಡಿಗರ ಜಯಂತಿ, ಈ ಎಲ್ಲಾ ತರ ಜಯಂತಿಗಳನ್ನ ಮುಗಿಸಿ ಇವತ್ತು ಲಾಸ್ಟ್ ಕೊನೆ ಜಯಂತಿ ಶಿಕ್ಷಕ ದಿನಾಚರಣೆ ಕೂತ್ಕೊಂಡಿದೀವಿ. ಬೆಳಗ್ಗೆಯಿಂದ ಇದೇ ಕೆಲಸ ಕೂತ್ಕೊಂಡಿದೀವಿ. ಇವತ್ತು ತುಂಬಾನೇ ಅಂಜಲಿ ಮೇಡಮ್ ಅವರು ತುಂಬಾನೇ ಮಾತಾಡ್ತಾ ಇದ್ರು. ಮಾತಲ್ಲಿ ತುಂಬಾ ಕೂಡ ಸಂತೋಷ ಆಯ್ತು. ಸ್ವಾಭಿಮಾನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಾಭಿಮಾನ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮನುಷ್ಯತ್ವ ಅನ್ನೋದಿರ್ತದೆ. ಆ ಸ್ವಾಭಿಮಾನ ಮನುಷ್ಯತ್ವ ಕಳ್ಕೊಂಡ ಮೇಲೆ ಆ ಸ್ಥಾನದಲ್ಲಿ ಇದ್ರು ಒಂದೇ, ಇಲ್ಲದಿದ್ರು ಒಂದೇ. ಯಾವ ಉದ್ದೇಶದಿಂದ ನಾನು ಶಾಸಕನಾಗಿದ್ದೀನಿ, ಯಾವ ಉದ್ದೇಶದಿಂದ ನನ್ನ ತಾಲೂಕಿನ ಅಭಿವೃದ್ಧಿ ಪಥ ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋದು ಬಹುಶಃ ನನಗೆ ಮಾತ್ರ ಗೊತ್ತಿರ್ತದೆ. ಬಹುಶಃ ನಾನು ಬಂದಾಗಿಂದ ಕೂಡ ಇಡೀ ಪ್ರಪಂಚದಲ್ಲಿ ಸ್ವಾರ್ಥ ಇಲ್ಲದ ರಾಜಕಾರಣ ಮಾಡ್ತಕ್ಕಂಥ, ಸ್ವಾರ್ಥ ಜೀವನ ಮಾಡೋದು ನಮ್ಮ ಶಿಕ್ಷಕರು. ಎಲ್ಲ ತರದಲ್ಲಿ ಬಹುಶಃ ಎಲ್ಲ ರಂಗದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಬೆನಿಫಿಟ್ ಇರ್ತದೆ. ಶಿಕ್ಷಕರ ರಂಗದಲ್ಲಿ ಎಲ್ಲವನ್ನು ಬಿಟ್ಟು ತನ್ನ ಮಕ್ಕಳನ್ನ ಬೆಳೆಸ್ಬೇಕಂತ ಹೊಡಿರ್ತಕ್ಕಂಥ ಶಿಕ್ಷಕರಿಗೆ ಏನಾದ್ರು ಕೊಡ್ಬೇಕನ್ನೋದು ನನ್ನ ಒಂದು ಮನಸ್ಸಿಂದ 3 ವರ್ಷಗಳಿಂದ ಸತತವಾಗಿ ಕೂಡ ಇಲ್ಲೂ ವಿಷ ಬೀಜ ಬಿತ್ತಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಬಂದೆ. ಒಂದು ವಿಭಿನ್ನವಾಗಿ ಮಾಡ್ಕೊಂಬಂದೆ. ನಾನು ಲಾಸ್ಟ್ಗೆ ಸಿಕ್ಕಿದ್ದು ನನ್ನ ಮನಸ್ಸಿಗೆ ಧಕ್ಕೆ ಮತ್ತು ನೋವು, ಒಂದು ಅಗೌರವ. ಆ ಸಂದರ್ಭಕ್ಕೆ ಬಂದಾಗ ಪ್ರತಿಯೊಬ್ಬ ಮನುಷ್ಯನ ಕೇಳ್ಕೊಳ್ಳೋದಂದೆ, ಸ್ವಾಭಿಮಾನ ಇಲ್ಲದ ಜಾಗದಲ್ಲಿ ನಾವಲ್ಲ, ನಮ್ಮ ಬಟ್ಟೆ ಕೂಡ ಬಿಡಬಾರ್ದಂತ. ಆ ಸಂದರ್ಭಕ್ಕೆ ಬಂದಾಗ ನಾನು ಎಷ್ಟು ಪ್ರಯತ್ನವನ್ನು ಪಟ್ಟೆ. ನನ್ನ ತಾಲೂಕಿನಲ್ಲಿ ನನ್ನ ಶಿಕ್ಷಕರು ಚೆನ್ನಾಗಿರ್ಬೇಕು, ಶಿಕ್ಷಕರ ರಾಜಕಾರಣ ಮಾಡಬಾರ್ದು. ಬಹುಶಃ ನೀವು ನೋಡಿರ್ಬೋದು, ನಾನು ಹೇಳ್ಬೋದು ಸಂದರ್ಭ ಎಲ್ಲ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಿನ ಬಾಧೆ ಇವತ್ತು ಹೇಳ್ಕೊಳ್ಬೇಕಂತ ನಾನು ನೆನ್ನೆಯಿಂದ ಜ್ವರ ಹೋಗ್ಲಿ ಅಂತ ಕೇಳ್ಕದೆ. ಇವತ್ತು ನನ್ನ ಜ್ವರ ಇದೆ ಆದ್ರೂ ಮಾತಾಡ್ತಾ ಇದ್ದೀನಿ. ಬಹುಶಃ ನನ್ನ ವಿರೋಧಿ ಪಕ್ಷದ ನಾಯಕನಾಗಿರ್ತಕ್ಕಂಥ ಜಿ ಕೊತ್ತೂರು ಮಂಜು ಸಿಕ್ಕಿದಾಗ ಪ್ರೀತಿ ತುಂಬಾ ಮಾತಾಡ್ತೀವಿ ನಾವು, ಮನಸ್ ಬಿಚ್ಚಿ ಮಾತಾಡ್ತೀವಿ ನಾವು. ನನ್ನ ತಾಲೂಕು ಅಭಿವೃದ್ಧಿಗೋಸ್ಕರ ನನ್ನ ಮೇಲೆ ಸೋತಿರ್ತಕ್ಕಂಥ ಆದಿನಾಳ ಪ್ರತಿ ಮದುವೆಯಲ್ಲಿ ಸಿಕ್ಕಿದಾಗ ಕೂಡ ಕುಲಂಕುಷ ಮಾತಾಡ್ಕೊಂತೀವಿ ನನ್ನ ತಾಲೂಕು ಅಭಿವೃದ್ಧಿಗೋಸ್ಕರ. ಆದ್ರೆ ಇವತ್ತೇನಾದ್ರೂ ಸೆಷನ್ ನಡೆದಿದ್ರೆ, ಅಧಿವೇಶನ ನಡೆದಿದ್ರೆ, ಇಡೀ ಮುಳಬಾಗಲ್ ತಾಲೂಕಿನ ಕೆಲವು ಶಿಕ್ಷಕರ ಬಟ್ಟೆಗಳ ಬಿಚ್ಚ ಕೆಲಸ ಮಾಡ್ತಾ ಇದ್ದೆ ನಾನು. ನನ್ನ ಮನಸ್ಥಿತಿ ಆ ಮಟ್ಟ ತಗೊಂಡೋಗಿದ್ದಾರೆ. ನನ್ನ ಶಿಕ್ಷಕರ ರಂಗ, ನನ್ನ ಶಿಕ್ಷಕರು ಕೆಲವರು ಎಲ್ಲರೂ ಅಲ್ಲ, 2 ಗುಂಪುಗಳಾಗಿ ವಿಷ ಬೀಜ ಬಿತ್ತನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರೆ ಅಂತ ನಾನು ಸೆಷನ್ ಮಾತ್ರ ಸಬ್ಜೆಕ್ಟ್ ಹಾಕೊಂಡಿದ್ದೆ. ದುರದೃಷ್ಟಕ್ಕೂ ನನ್ನ ಸಬ್ಜೆಕ್ಟ್ ಸಿಕ್ಕಿಲ್ಲ, ಸೆಷನ್ ನಡೆದಿಲ್ಲ. ಆ ಮಟ್ಟಕ್ಕೆ ಒಬ್ಬ ಶಾಸಕರ ಅವಮಾನವನ್ನು ಮಾಡ್ತಾ ಇದ್ದಾರೆ. ಗೂಂಡಾಗಳ ತರ ವರ್ತನೆ ಮಾಡ್ತಾ ಇದ್ದಾರೆ. ಗೂಂಡಾಗಳಿಗಿಂತ ಕಡಬಾಟ್ಲ ವರ್ತನೆ ಮಾಡ್ತಾ ಇದ್ದಾರೆ. ಯಾರೋ ಕೆಲವರು ಮಾಡೋ ದುರ್ನಡತೆಯಿಂದ ಎಲ್ಲ ಶಿಕ್ಷಕರಿಗೂ, ಎಲ್ಲ ಶಿಕ್ಷಕ ವರ್ಗಕ್ಕೂ, ಇಡೀ ತಾಲೂಕಿನ ಎಲ್ಲ ಆಡಳಿತ ವರ್ಗ ಕೂಡ ಒಂದು ಅಗೌರವವನ್ನು ತೋರಿಸೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ನೋವಿಂದ ಮಾತಾಡ್ತಾ ಇದ್ದೀನಿ ನಾನು ಅಂದ್ರೆ,
ನಾನು ಬಂದಾಗಿಂದ ಅದು ಎಷ್ಟು ಲಕ್ಷ ಖರ್ಚು ಮಾಡಿದೆ ಅಂತ ಗೊತ್ತಿಲ್ಲ. ನನ್ನವರು ಅಂತ. ಬಟ್ ಆದ್ರೆ ನನಗೆ ಕೊಡ್ತಕ್ಕಂಥ ಗೌರವ ಅಗೌರವ ಪರಿಸ್ಥಿತಿ ತರ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಕೂಡ ಎಲೆಕ್ಷನ್ ನಡೆದಿಲ್ಲ. ಎಲೆಕ್ಷನ್ ಮಾಡಿದ್ದಾರೆ. ನನ್ನ ಕ್ಷೇತ್ರ ಎಲೆಕ್ಷನ್ ಆಗ್ಬಾರ್ದು ಅಂತ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಎಲ್ಲರನ್ನು ಕೂರಿಸ್ಕೊಂಡು ಕೈ ಕಾಲು ಹಿಡ್ಕೊಂಡು ನಾವು ಇನ್ನೊಬ್ರಿಗೆ ಎಕ್ಸಾಂಪಲ್ ಆಗ್ಬೇಕಂತ ಕೈ ಕಾಲು ಹಿಡ್ಕೊಂಡು ಒಂದು ಗುಂಪಿಗೆ 4, ಒಂದು ಗುಂಪಿಗೆ 11 ವಿತರಣೆ ಮಾಡಿದಾಗ ನನಗೆ ಕೊಡ್ತಕ್ಕಂಥ ಮಾತುಗಳು ಎಂತ ಮಾತುಗಳು ಗೊತ್ತಾ? ಆಚೆ ಇವನೊಬ್ಬ ಜಾತಿವಾದಿ ನನಗೆ ಕೊಟ್ಟಿರ್ತಕ್ಕಂಥ ಬಿರುದು 7-11 ಜಾತಿವಾದಿ. ಇದು ನನಗೆ ಕೊಡ್ತಕ್ಕಂಥ ಶಿಕ್ಷಕರ ಗೌರವ. ನಾನು ಶಂಕರೇಗೌಡರಿಗೆ ಹೇಳಿದೆ, ತುಂಬಾ ಹುಷಾರಾಗಿ ಬನ್ನಿ, ನೀವೇ ಬರ್ಬೇಕು ನಮ್ಮ ತಾಲೂಕು, ಹುಷಾರಾಗಿ ಬನ್ನಿ. ನೆನ್ನೆ ಬಂದು ಅವ್ರು ನೋವು ಹೇಳ್ಕೊಂತ ಇದ್ರೆ ನಾನು ತಪ್ಪು ಮಾಡಿ ತಾಲೂಕ್ ಬಂದು ಸರ್ ಅಂತ, ಈ ತಾಲೂಕ್ ಬಂದು ನಾನು ತಪ್ಪು ಮಾಡಿದೆ ಸರ್ ಅಂತ ನೆನ್ನೆ ಮುಕ್ತವಾಗಿ ಹೇಳ್ಕೊಂತ ಇದಾರೆ. ನೀವು ಇಡ್ತಕ್ಕಂಥ ಭಯ, ಯಾರೋ ಮಾಡ್ತಕ್ಕಂಥ ತಪ್ಪು ಎಲ್ರಿಗೂ ಪಕ್ಷದಲ್ಲಿ ಇವತ್ತು ಶಾಪನ್ ಆಗತಕ್ಕಂಥ ಪರಿಸ್ಥಿತಿ ಬರ್ತಾರೆ. ಇವತ್ತು ನಮಗೆ ಒಂದು ವಿಷಯ ನಾನು ಮುಕ್ತವಾಗಿ ಹೇಳಲೇಬೇಕು. ಸ್ವತಂತ್ರ ದಿನಾಚರಣೆ ಹೇಳಿದೆ ನಾನು. ಮನೆ ಎಚ್ ನಾಗೇಶ್ವರ್ ಇದ್ದಾಗ ಮನೆ ಗಿರಿಜೇಶ್ವರ ಬಿ ಅವರಿದ್ರು, ನಾನು ವಿರೋಧ ಪಕ್ಷದಲ್ಲಿದ್ದೆ ನಾನು. ಆಗ ಗಿರಿಜೇಶ್ವರ್ ರಿಟೈರ್ಡ್ ಆದಾಗ ಮನೆ ಸೋಮೇಶ್ ಅವ್ರಿಗೆ 6 ತಿಂಗಳು 7 ತಿಂಗಳು ಬಿ ಹೋಗಿ ನೇಮಕ ಮಾಡಿದ್ರು. ನೆಕ್ಸ್ಟ್ ನಾನು ಬಂದೆ, ಗಂಗರಾಮ ರಿಟೈರ್ಡ್ ಆದ್ರು. ಗಂಗರಾಮ ರಿಟೈರ್ಡ್ ಆದಾಗ ಮೊನ್ನೆ ನಮ್ಮ ಮೋಹನ್ ಬಾಬು ಅವ್ರಿಗೆ ಒಂದು 3 ತಿಂಗಳು 4 ತಿಂಗಳು ಬಿ ಅವ್ರು ಮಾಡಿದೆ ನಾನು. ಅದಾದ್ಮೇಲೆ ಮೊನ್ನೆ ಯಾರು ರಾಮಚಂದ್ರ ಅವರು ಬಿ ಅವ್ರು ರಿಟೈರ್ಡ್ ಆದಾಗ ನಾನು DDP ಅವ್ರನ್ನ ಕರೆದು ಕೇಳಿದೆ, ಯಾರಿದ್ದಾರೆ ಅಂತ ಕೇಳಿದೆ. ಆನಂದ್ ಅವ್ರು ಇದ್ದಾರೆ ಸರ್, ಮಾಡಿ ಅವ್ರನ್ನ ಅಂತದ್ದು. ಅದ್ ಮಾಡಿದ ತಪ್ಪಿಗೆ ನನಗೆ ಗೌರವ ಏನ್ ಗೊತ್ತಾ? ನಮ್ಮ ಯಾರು ಶಾಸಕರು ಜಾತಿಯವ್ರು ಮಾಡ್ಕೊಂಡವ್ರೆ ಅಂತ ನನ್ನ ಮೇಲೆ ಪಟ್ಟ ಕೂರಿಸಿದ್ದಾರೆ. ನೀವು ಕೊಡ್ತಕ್ಕಂಥ ನನ್ನ ಗೌರವ, ನೀವು ಕೊಡ್ತಕ್ಕಂಥ ನನ್ನ ವೇದನೆ, ಎಲ್ಲಾ ಕೆಲಸವನ್ನು ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೇನೆ. ಶಿಕ್ಷಕರಲ್ಲಿ ಬೇಡ. ಈಗ ತನ ಹೊಸ ಪದ್ಯ ಬಂದಿದೆ. ಏನ್ ಪದ್ಯ ಬಂದ್ರೆ, ಬೆಳಗ್ಗೆ ಹೋಗಿ ನೀವು ಟಮ್ ಕೊಡ್ಬೇಕಂತ, ಬೆಳೆ ಹೋಗಿ ಟಮ್ ಕೊಡ್ ಬರೋದು, ಸಾಯಂಕಾಲ ಮತ್ತೆ ಹೋಗಿ ಟಮ್ ಕೊಡೋದು. ನೀವು ಯಾವ ಶಿಕ್ಷಕರು ಎಲ್ಲೆಲ್ಲಿ ಬಂದು ಏನ್ ಮಾಡ್ತಾರೆ ಅಂತ ಪ್ರತಿ ಮಾಹಿತಿ ನನಗೂ ಗೊತ್ತಿದೆ, ಬಿ ಅವ್ರಿಗೆ ಗೊತ್ತಿದೆ, DDP ಅವ್ರು ಕೇಳಿದೀನಿ ನಾನು. ಸೊ ಅದರಿಂದ ನೀವು ಹೇಗೆ ನಡೆಸಿ ನಾನು ಬಂದು ಭಾಗವಹಿಸ್ತೀನಿ. ನಾನು ಕೂಡ ಒಬ್ಬ ಶಿಕ್ಷಕ ಬಂದು ಭಾಗವಹಿಸ್ತೀನಿ. ಯಾಕಂದ್ರೆ ನೀವು ಹೋಗ್ತಕ್ಕಂಥ ದಾರಿಗಳು, ನೀವು ಮಾಡ್ತಕ್ಕಂಥ ಅನುಭವಗಳು ತುಂಬಾ ಇದೆ. ಇವತ್ತು ಕೆಂಪೇಗೌಡ ಜಯಂತಿ ಎಲ್ಲ ಪಕ್ಷದವರು ಬಂದು ಸೇರ್ಕೊಂಡಿದ್ದಾರೆ. ನನ್ನ ಸಾಯಂಕಾಲ ಮೀಟಿಂಗ್ ಮಾಡಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಎಲ್ಲೋದ್ರು ಇವತ್ತು ಗೆದ್ದವರು? ಯಾಕೆ ಬಂದಿರೋ ಶಿಕ್ಷಕರಲ್ಲ ಅವರು? ಯಾಕೆ ಬಿ ಅವರು ಇಂಟಿಮೇಟ್ ಮಾಡಿಲ್ಲ ನೀವು? ಹೇಳಿತಾನೆ ಯಾಕೆ ಬಂದಿರ? ಇವ್ರು ಶಿಕ್ಷಕರ ಇವರು? ಯಾಕೆ ಇವ್ರು ಶಿಕ್ಷಕ ವೃತ್ತಿಗೆ ಅವಮಾನ ತರ್ತಕ್ಕಂಥರಲ್ವಾ ಇವರು? ನಾನು ನೆನ್ನೆ ಕರೆದು ಹೇಳಿದ್ದೀನಿ, ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೆ ನೀವೇ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ದೀನಿ. ಯಾಕೆ ಬರಬಾರ್ದು? ಇದು ಕೊಡ್ತಕ್ಕಂಥ ಶಿಕ್ಷಕರ ಗೌರವನ ಇದು? ಇದು ಗೂಂಡ ಬರ್ತದೆ ತಾನೆ ಇದು? ಯಾಕೆ ವಿಷ ಬೀಜ ಬಿತ್ತನೆ ಮಾಡ್ತೀರಿ? ಯಾಕೆ ರಾಜಕೀಯ ಮಾಡ್ತೀರಿ? ನೀವು ಮಾಡ್ಕೊಳ್ಳಿ. ಒಬ್ಬ ಶಾಸಕರಿಗೆ ಅವಮಾನ ಮಾಡೋ ಬದಲು ಯಾಕೆ ಮಾಡ್ಬೇಕು? ಸರ್ವೇಪಲ್ಲಿ ರಾಧಾಕೃಷ್ಣ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ಕೊಂಡು ನಮಸ್ಕಾರ ನಾವು ಹೋಗ್ತೀವಿ, ಕರೆದ್ರೆ ನಾವು ಬರ್ತೀವಿ. ನಮ್ಮಲ್ಲಿ ಬೇಡ ಅಂತ 1 ವರ್ಷದಿಂದ 1 ವರ್ಷಕ್ಕೆ ಒಂದು ವಿಭಿನ್ನ ಕಾರ್ಯಕ್ರಮ ಮಾಡ್ಕೊಂಡ್ ಬಂದ್ರೆ, ಎಲೆಕ್ಷನ್ ಬೇಡ ಅಂದ್ಬಿಟ್ಟು ನಮ್ಮನ್ನೆಲ್ಲ ಕರೆದು ಎಲ್ಲಾ ರೀತಿ ಮಾಡಿದಕ್ಕೆ ನನಗೆ ಕೊಡ್ತಕ್ಕಂಥ ಗೌರವ ಇದೆ. ಮೊನ್ನೆ 3 days ಬ್ಯಾಕ್ ಒಂದು ಖಾಸಗಿ ಮದುವೆಯಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪದ್ಧತಿ, ನಾನು ಕೊಟ್ಟಿರ್ತಕ್ಕಂಥ ಒಂದು ಇದು ಪನ್ನಗದ ಹುದ್ದೆ. ಆ ತರ ವರ್ತನೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಯಾವ ಮನೋಭಾವ ವಿಷಭುಜನ ಅಂತ ಇಲ್ಲ. ಅದರಿಂದ ತಾಲೂಕು ಆಡಳಿತ ಕಡೆಯಿಂದ ನಾವು ಏನ್ ಮಾಡ್ಬೇಕು ಅದು ಮಾಡ್ಕೊಡ್ತೀವಿ. ನೀವೇ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ನೀವೇ ಮಾತಾಡ್ಕೊಳ್ಳಿ. ಮೊನ್ನೆ ಬಿ ಅವರು ಇದ್ದಾರೆ, ಬಿ ಅವರು ನಾನು ಹೇಳ್ತೀನಿ ಡೇಟ್ ಕೊಡಿ ಅಂತ ಹೇಳ್ತೀನಿ, ನಾನು ಡೇಟ್ ಕೊಡ್ತೀನಿ, ಮಾಡ್ಕೊಳ್ಳಿ, ಕಾರ್ಯಕ್ರಮ ಬರ್ತೀನಿ. ನಾನು ಕೂಡ ಗೆಸ್ಟ್ ಆಗಿ ಬರ್ತೀನಿ. ಅಲ್ಲಿ ಬಂದು ಮಸಿ ಉಜ್ಕೊಳ್ಳೋಕ್ಕಿಂತ ಆಚೆ ಎದ್ಕೊಂಡು ನಾವು ಇದಾಗಬೇಕು. ಯಾವ್ದೋ ಒಂದು 2 ವಿಡಿಯೋ ಇದೆ, ಈಗಲೂ ಯೂಟ್ಯೂಬ್ ಕೊಟ್ರೆ, ಇವಾಗಲೂ ವಿಡಿಯೋ ಕೊಟ್ರೆ ನಾಳೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷೆ ಮಾನ ಮರೆದೋಗ್ತದೆ. ಗೂಂಡಾಗಳ ತರ ವರ್ತನೆ ಮಾಡ್ತಾರೆ ಇವ್ರು ಬಿ ಆಫೀಸಲ್ಲಿ. ಅದು ಯಾರೇ ಆಗಿರ್ಬೋದು. ನಾನು ಯಾವ ಗುಂಪು ಈ ಗುಂಪು ಅಂತ ಹೇಳ್ತಾನೆ. ನಾನು ಯಾವ ಗುಂಪು ಪರವಾಗಿಲ್ಲ, ನಾನೊಬ್ಬ ಶಾಸಕ ಅಷ್ಟೇ, ತಾಲೂಕಿನ ಶ್ರೇಯಸ್ ಅಭಿವೃದ್ಧಿಗೆ ಶಾಸಕ ಅಷ್ಟೇ. ನಾನು ಯಾವ ಗುಂಪು ನಾನಿಲ್ಲ.
ಎಲ್ಲ ಎರಡು ಕಣ್ಣು ಒಂದೇ. ಸೊ ದಯವಿಟ್ಟು ಈ ಕೆಟ್ಟ ವರ್ತನೆಯಿಂದ ಆಚೆಗೆ ಬಂದ್ರೆ ನಾನು ಕೂಡ ನಿಮ್ ಜೊತೆ ಒಬ್ಬರಾಗಿರ್ತೀನಿ. ಇಲ್ಲ ಅಂತಂದ್ರೆ ಕೆಟ್ಟ ಸಂಪ್ರದಾಯ ಮುಂದುವರಲಿ, ನಾನು ಕೂಡ ಮುಂದುವರಿಸ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿ ಇವತ್ತು ನಾನು ಎಲ್ಲಾರ ತಾಲೂಕು ಬೆಳಗ್ಗೆ ಇಟ್ಕೊಂಡು ನಿಮ್ಗೆ ಡಿಸ್ಟರ್ಬ್ ಮಾಡಿದೀನಿ ಅವ್ರನ್ನ ನಿಮಗೋಸ್ಕರ. ಇವತ್ತು ಎಷ್ಟು ನೋವು ಪಡ್ತಿದೀವಿ ಅಂತ ನಮಗ್ ಗೊತ್ತಿದೆ. ಇವತ್ತು ಎಂತ ಸ್ಕೂಲ್ ಮುಚ್ತಾ ಇದಾವೆ. ಇವತ್ತು ಒಂದು ವ್ಯಕ್ತಿ ಬಗ್ಗೆ ಹೇಳ್ತೀನಿ, ಹೇಳ್ಬಾರ್ದು, ಒಂದು ಸ್ಕೂಲ್ ಬಗ್ಗೆ ಇರೋದು ಒಂದೇ ಮಗು, ಇಬ್ಬರು ಮಾಸ್ಟ್ರು, ಪಕ್ಕದಲ್ಲಿ ಇರ್ತಕ್ಕಂಥ 5 ಮಕ್ಕಳು ತಂದು ಕೂರ್ಸ್ಕೊಂಡು ಕಳಿಸ್ತಾವ್ರೆ ಶಾಲೆ ಉಳಿಬೇಕಂತ. ಏನು ಇವನ್ಗೋಸ್ಕರ? ಇಂಥವ್ರು ಕೂಡ ಇವತ್ತು ಇದ್ರಲ್ಲಿದ್ದಾರೆ. 84 ಸ್ಕೂಲ್ ಮುಚ್ತಾ ಇದಾವೆ. ವಾಟ್ ಯುವರ್ ಸ್ಟ್ಯಾಂಡ್? ಏನ್ ಸ್ಟ್ಯಾಂಡ್ ತಗೊಂಡಿದ್ದೀರಿ ನೀವು? ಇವತ್ತು ಗಡಿನಾಡು, ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳ್ನಾಡು, ಆ ಕಾಂಪಿಟೇಷನ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಮ ತೆವಲ್ ರಾಜಕೀಯಕ್ಕೋಸ್ಕರ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದ ನಮ್ಮ ತಾಲೂಕಲ್ಲಿ. ಯಾರ್ರೀ ರಾಜಕೀಯ ಇದು? ಯಾರಿಗೆ ಬೇಕು ರಾಜಕೀಯ? ಭಗವಂತ ಕೊಟ್ಟು ಭಿಕ್ಷಾರಿ ಇದು. ಇವತ್ತು ನೀವು ಸಾಯ್ತೀವಿ, ನಾನು ಸಾಯ್ತೀನಿ, ಯಾರೇ ಉಳಿತಾರೆ ಇಲ್ಲಿ? ರಿಟೈರ್ಡ್ ಮನೆಗೆ ಹೋಗ್ತೀವಿ. ಆ ಮಧ್ಯೆ ಇವತ್ತು ಶಿಕ್ಷಕರ ರಂಗದಲ್ಲಿ ವಿಷ ಬೀಜ ಬಿತ್ತು ದುರ್ನಾಟ ನಡೀತಾ ಇದೆ ಅಂದ್ರೆ ಯಾರಿಗೆ ಬೇಕು ಈ ಹುದ್ದೆ? ಎಲ್ರು ಬೇಡ. ನಮ್ಮ ಶಾಸಕರ ಒಬ್ಬ ಶಾಸಕನಾಗ ನನ್ನ ಜಾತಿ ಎಲ್ರಿ ತೋರಿಸಿದೀನಿ? ಯಾಕ್ರಿ ಪಟ್ಟ ಕಟ್ತೀನಿ? ನನಗೆ ಒಂದು ಎಕ್ಸಾಂಪಲ್ ತೋರಿಸಿ, ನಾನು ರಾಜೀನಾಮೆ ಕೊಡ್ತೀನಿ. ನಾನು ನಿಮ್ಮ ತೆವಲಿಗೋಸ್ಕರ, ನಿಮ್ಮ ಇದಕ್ಕೋಸ್ಕರ ಇಡೀ ಶಿಕ್ಷೆನ ಹಾಳು ಮಾಡ್ಕೊಂಡು ಇವತ್ತು 2 ಗುಂಪುಗಳು ಮಾಡ್ಕೊಂಡು ಆ ಜಾತಿ ಈ ಜಾತಿ ಅಂತ ಮಕ್ಕಳ ವಿಷ ಬೀಜ ಬಿತ್ತು ಮಾಡ್ತಾ ಇದ್ರ ನೀವು. ಮಾನ್ಯ ಬಿ ಅವರೇ, ಕಾಲ್ ತಗೊಳ್ಳಿ, ನೀವು ಕಾಲ್ ತಗೊಳ್ಳಿ, ನೀವು ಸ್ಟ್ಯಾಂಡ್ ತಗೊಳ್ಳಿ, ನಿಮ್ ಡೇಟ್ ನೀವು ಮುಗಿಸ್ಕೊಳ್ಳಿ. ನೀವೇನ್ ಮಾಡ್ತೀರಿ ನಮ್ಮ ಡೇಟ್ ಭದ್ರಾಗಿರ್ತೀವಿ. ಗೆಸ್ಟ್ ಆಗಿ ಬರ್ತೀವಿ, ಕರೆದ್ರೆ ಗೆಸ್ಟ್ ಆಗಿ ಬರ್ತೀವಿ, ನಾನು ಸುಮ್ಮನೆ ಇರ್ತೀನಿ. ತಲೆ ಕೆಲ್ಸ್ಕೊಳ್ಳೋದಕ್ಕೆ ಈ ಅವಮಾನ ಮಾಡಕ್ಕಿಂತ, ಈ ಅವಮಾನ ಪಡಕ್ಕಿಂತ ಯಾಕೆ ಸುಳ್ಳು ಪರಿವರ್ತನೆ? ಯಾವತ್ತಾದ್ರೂ ನಿಮ್ಮ ಬಿ ಆಫೀಸಲ್ಲಿ ಬಂದು ಆ ಜಾತಿ ಈ ಜಾತಿ ಅಂತ ಬೈದವ್ರೇನ್ರಿ? ಯಾಕೆ ಇನ್ನೇ ಸುಳ್ಳು ಸೃಷ್ಟಿ ಮಾಡ್ತಾರೆ? ಯಾಕೆ ಸುಳ್ಳು ಸೃಷ್ಟಿ ಮಾಡ್ತಾರೆ? ಎಲ್ಲ 3 ವರ್ಷಗಳಿಂದ ಸತತವಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ನೀವು ಕೊಡ್ತಕ್ಕಂಥ ಗೌರವ. ಸೊ ಅದರಿಂದ ನೀವೇನು ಡೇಟ್ ಅಲ್ಲಿ ಕೊಡ್ತಿರೋ ಡೇಟು, ಆ ಡೇಟ್ಗೆ ಬಂದು ನಾನು ಕೂಡ ಭಾಗವಹಿಸ್ತೀನಿ. ಕೊಟ್ರೆ ಇಲ್ಲ ನೀವೇ ಮಾಡ್ಕೊಂತಿರೋದು ಕೂಡ ಸಂತೋಷ. ಆ ಸರ್ವಪಲ್ಲಿ ರಾಧಾಕೃಷ್ಣ ಕೂಡ ಆಶೀರ್ವಾದ ನಮ್ಮಲ್ಲಿ ಇರ್ತದೆ. ನೀವಾಗ್ಲೂ ನಿಮ್ ಕಮಿಟಿ ಆಗ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಸ್ಟ್ಯಾಂಡ್ ಬೈ ಕಾಲ್ ತಗೊಳ್ಳಿ. ಅದ್ರ ಮೇಲೆ ತಾಲೂಕಿ ಚೆಂದಾಗುತ್ತೆ. ನಾನು ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ನಾನು ಮಾಡ್ತೀನಿ. ಅವ್ ಶಾಸಕರ ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ನನ್ನ ಅಧಿಕಾರಿಗಳು ಮಾಡ್ತೀವಿ. ಸ್ಟ್ಯಾಂಡ್ ಬೈ ನೀವೇನ್ ಕಾಲ್ ತಗೋದ್ರೆ ಕಾಲ್ ತಗೊಳ್ಳಿ. ಅದಲ್ಲ, ನಾನು ಇದನ್ನ ಇವತ್ತು ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಇದನ್ನ ಅಧಿವೇಶನದವ್ರು ತಗೊಂಡವರೆಗೂ ನಾನು ಬಿಡಲ್ಲ. ಇದನ್ನ ಈ ಒಂದು ಸಬ್ಜೆಕ್ಟ್ ನ ಏನು ಗೂಂಡಾಗಿರ್ತಾರೆ ವರ್ತನೆ ಮಾಡ್ತಕ್ಕಂಥ ಟೀಚರ್ಸ್ ಬಗ್ಗೆ ನಾನು ಸೆಷನ್ ತನಕ ಮಾತಾಡ್ತನಕ ನಾನು ಬಿಡೋದಿಲ್ಲ. ವೇಟ್ ಮಾಡಿ ನೋಡಿ, ಎಲ್ಲಾ ವಿಡಿಯೋಸ್ ನಮ್ಮ ಹತ್ರ ಇದಾವೆ. ಇದಕ್ಕೆ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಉತ್ತರ ಕೊಡ್ಲಿ. ಅದ್ ಯಾವನ್ ತಗೊಳ್ತಾರೋ ಸ್ಟ್ಯಾಂಡ್ ತಗೊಳ್ಲಿ. ಅದಲ್ಲ, ಏನ್ ಜೇಕಾರ್ಲ್ ಆಗ್ತಾರೋ ಸ್ಟ್ಯಾಂಡ್ ತಗೊಳ್ಳಿ. ನಾನು ಅಧಿವೇಶನದಲ್ಲಿ ಮಾತಾಡ್ತೀನಿ. ನನ್ನ ತಾಲೂಕಿ ಮಟ್ಟಕ್ಕೆ ಹೋಗಿದೆ. ಈ ಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣ ಏನು, ಇದ್ರ ಬಗ್ಗೆ ನನಗೆ ಶಿಸ್ತು ಕ್ರಮ ಕೈಗೊಳ್ಬೇಕಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಉತ್ತರ ಕೊಡ್ಲಿ, ಅಲ್ಲಿ ಮಾತಾಡ್ತೀನಿ.